ನಮ್ಮ ತಂದೆ ತಾಯಿಗಳು ಏನಾದರೂ 75-80 ವರ್ಷ ಯಾವುದೇ ಕಾಯಿಲೆ ಇಲ್ದೇ ಬದುಕಿದ್ರೆ ದಟ್ ಈಸ್ ದಿ ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಪಾಸಿಂಗ್ ಆನ್ ಟು ದರ್ ಚಿಲ್ಡ್ರನ್. ಬಹಳ ಒತ್ತಡದಲ್ಲಿದ್ದಾರೆ ಇವತ್ತು ತಾಯಂದಿರುಗಳು. ಹೆಂಗಸರಲ್ಲಿ ಇರತಕ್ಕಂಥ ಹಾರ್ಮೋನ್ಸ್ ಏನಿದೆ ಹೃದಯಕ್ಕೆ ರಕ್ಷಣೆಯನ್ನು ಕೊಡ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಸರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಮಕ್ಕಳನ್ನ ನೋಡ್ಕೋಬೇಕು, ಗಂಡನನ್ನ ನೋಡ್ಕೋಬೇಕು, ಜೊತೆಗೆ ಕೆಲಸವನ್ನ ಮಾಡಬೇಕು. ಎಲ್ಲಾ ಸಮಸ್ಯೆಗಳನ್ನ ಠೇವಣಿ ಇಡತಕ್ಕಂಥ ಯಾರು ಇದ್ರೆ ಅದು ಹೆಂಗಸರಲ್ಲಿ ಇಡ್ತಾ ಇದ್ದಾರೆ. ಮನೆ ಯಜಮಾನಿ ಇವತ್ತು ಬ್ಯಾಂಕ್ ಆಫ್ ಸ್ಟ್ರೆಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳಿಗೆ ಕಾರಣ. ಒತ್ತಡ ಜಾಸ್ತಿ ಆಗ್ತಿದೆ. ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ. ನೇರವಾಗಿ ಧೂಮಪಾನ ಮಾಡೋರು ಬೇರೆ, ಆ ಧೂಮಪಾನ ಮಾಡೋರ ಜೊತೆ ಇರ್ತಾರಲ್ಲ ಅವ್ರಿಗೂ ಕೂಡ ಧೂಮಪಾನದಿಂದ ಪರಿಣಾಮ ಆಗುತ್ತೆ. ಮನುಷ್ಯನ ನಿಜವಾದ ಶತ್ರು ಏನಪ್ಪಾ ಅಂದ್ರೆ ಸೋಮಾರಿತನ. ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ನುಡಿಯುತ್ತೇನೆ ಇಂತಿ ಹೃದಯ ಅಂತ. ಈ ಪರಿಸರದಲ್ಲಿ ಸುಮಾರು 12 ಜನ ವೈದ್ಯರುಗಳಿದ್ದಾರೆ. ಆರೋಗ್ಯ ಅಂದ್ರೆ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಚೆನ್ನಾಗಿರ್ಬೇಕು, ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕು, ಆಧ್ಯಾತ್ಮಿಕವಾಗಿ ನಾವು ಚೆನ್ನಾಗಿದ್ರೆ ಅವರನ್ನು ಪರಿಪೂರ್ಣ ಆರೋಗ್ಯವಂತ ಅಂತ ನಾವು ಹೇಳ್ತೇವೆ. ಆರೋಗ್ಯ ಅನ್ನೋದು ಬಹಳ ದುಬಾರಿಯಾಗಿದೆ. ಏನಾಗಿದೆ, ಇವತ್ತು ನಾವು ಆರೋಗ್ಯವನ್ನ ಅಡವಿಟ್ಟು ಹಣವನ್ನ ಗಳಿಸ್ತಾ ಇದ್ದೇವೆ. ಆದರೆ ಆರೋಗ್ಯ ಕೆಟ್ಟಂತ ಸಂದರ್ಭದಲ್ಲಿ ಗಳಿಸಿದ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ದೇವೆ. ಭಾರತ ದೇಶದಲ್ಲಿ 60% ಸಾವುಗಳು ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ ಆಗ್ತಾ ಇದೆ. ಅಂದ್ರೆ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾವ್ಯಾವು? ಒಂದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, 2ನೇದು ಅಧಿಕ ರಕ್ತದ ಒತ್ತಡ, 3ನೇದು ಸಕ್ಕರೆ ಕಾಯಿಲೆ, 4ನೇದು ಪಾರ್ಶ್ವವಾಯು, 5ನೇದು ಕ್ಯಾನ್ಸರು. ಆದರೆ ಈ ಪಟ್ಟಿಗೆ ಮತ್ತೊಂದು ಕಾಯಿಲೆ ಸೇರ್ಕೊಂಡಿದೆ, ಆಧುನಿಕ ಕಾಯಿಲೆ. ಏನಪ್ಪ ಅಂದರೆ ಅದು ಸ್ಕ್ರೀನ್ ಅಡಿಕ್ಷನ್ ಮತ್ತು ಒಂಟಿತನ. ಯಾಕೆಂದರೆ ಇವತ್ತು ನಾವೆಲ್ಲ ಮಕ್ಕಳಾದಿಯಾಗಿ ದೊಡ್ಡವರಾದಿಯಾಗಿ ಎಲ್ಲರೂ ಕೂಡ ಇವತ್ತು ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದೋಗಿದ್ದೇವೆ. ಈ ಬೋನಿನಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಒಂಟಿತನ ಕೂಡ ಜಾಸ್ತಿ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಸುಮಾರು ಪ್ರತಿ 5ರಲ್ಲಿ ಒಬ್ಬರು ಇವತ್ತು ಒಂಟಿತನದಿಂದ ಬಳಲ್ತಾ ಇದ್ದಾರೆ. ಒಂಟಿತನ ಅಂದರೆ ಅವರು ಒಬ್ಬರೇ ಇದ್ದಾರೆ ಅಂತ ಅಲ್ಲ, 10 ಜನ ಇದ್ದರೂ ಕೂಡ ಒಂಟಿತನವನ್ನು ನಾವು ನೋಡ್ತಾ ಇದ್ದೇವೆ. 10 ಜನನೂ ಕೂಡ ಮೊಬೈಲ್ ಫೋನ್ ನೋಡ್ತಾ ಇರ್ತಾರೆ, ಒಬ್ರಿಗೊಬ್ರು ಮಾತಾಡಲ್ಲ, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳಲ್ಲ. ರೈಲ್ವೆ ಸ್ಟೇಷನಲ್ಲಿ 10 ಜನ ಕೂತ್ಕೊಳ್ಳಿ, ಮನೆಯಲ್ಲೂ ಕೂಡ ಧಾರಾವಾಹಿಗಳು ನೋಡ್ತಾನೆ ಕೂತ್ಕೊತಾರೆ. ಯಾರೂ ಪರಸ್ಪರ ಮಾತಿಲ್ಲ. ಮೊದಲೆಲ್ಲ ನಾವು ಪರಿಚಯ ಮಾಡ್ಕೋತಾ ಇದ್ವಿ, ನೀವು ಯಾವ ಊರು, ಏನು, ನಿಮ್ಮ ಮಕ್ಕಳೇನು ಮಾಡ್ತಾ ಇದ್ದಾರೆ. ಎಷ್ಟು ಅಂದರೆ ಮನೆಯಲ್ಲಿ ಕಳ್ತನ ಆದರೂ ಗೊತ್ತಿಲ್ಲ ಅವ್ರಿಗೆ. ಸೊ ಆ ರೀತಿ ವ್ಯವಸ್ಥೆ ಬದಲಾವಣೆ ಆಗಿದೆ. ಸೊ ಅದರಿಂದ ಒಂಟಿತನ ಅನ್ನೋದು ಕೂಡ ಒಂದು ಕಾಯಿಲೆಯಾಗಿ ಹೊರಹೊಮ್ಮಿದೆ. ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾಕೆ ಈಗ ಪಾಶ್ಚಿಮಾತ್ಯ ದೇಶಗಳು ನೋಡಿದಾಗ ಅಥವಾ ಅಮೆರಿಕ ದೇಶ ನೋಡಿದಾಗ, ಐರೋಪ್ಯ ರಾಷ್ಟ್ರಗಳನ್ನು ನೋಡಿದಾಗ ಈ ಎಲ್ಲ ಕಾಯಿಲೆಗಳು ಕಡಿಮೆ ಆಗ್ತಾ ಇದೆ. ಆದರೆ ಭಾರತ ದೇಶದಲ್ಲಿ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಒಂದು ಕಾಲ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಕಾಯಿಲೆಗಳಿಗೆ ಕರ್ಕೊಬರ್ತಾ ಇದ್ರು. ಆದರೆ ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ, ಇವತ್ತು ತಂದೆ ತಾಯಿಗಳು ಮತ್ತು ಅಜ್ಜಂದಿರು ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ಹೃದಯಾಘಾತಕ್ಕೆ ಕರ್ಕೊಬರ್ತಾ ಇದ್ದಾರೆ, ಸಕ್ಕರೆ ಕಾಯಿಲೆಗೆ ಕರ್ಕೊಬರ್ತಾ ಇದ್ದಾರೆ, ಅಥವಾ ಅಧಿಕ ರಕ್ತದ ಒತ್ತಡಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದರೆ ಹಲವಾರು ಕಾರಣಗಳು ನೋಡ್ತೇವೆ. ಕೆಲವು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ನಾವು MBBS ಓದಬೇಕಾದ್ರೆ 65 ವರ್ಷ ಮೇಲ್ಪಟ್ಟರೆ ವಯಸ್ಸೇ ಒಂದು ಕಾರಣ ಇತ್ತು. ಆದರೆ ಇವತ್ತೇನಾಗಿದೆ, 45 ವರ್ಷ ದಾಟ್ತಿದ್ದಾಗೆ ವಯಸ್ಸೇ ಒಂದು ಕಾರಣ ಹೃದಯಾಘಾತಕ್ಕೆ ಮತ್ತು ಅಥವಾ ಬ್ಲಡ್ ಪ್ರೆಷರ್ಗೆ. 2ನೇದು ಏನಪ್ಪ ಅಂದರೆ, ಹಿಂದೆ ಎಲ್ಲ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹೆಂಗಸರಿಗೆ ಹೃದಯಾಘಾತ ಬಹಳ ಅಪರೂಪ ಆಗಿತ್ತು. ಇವತ್ತು ನಮ್ಮ ಅಧ್ಯಯನದಲ್ಲಿ ಈ ಕಿರಿಯವರಲ್ಲಿ 40 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ ಆದಂಥ ಗ್ರೂಪಲ್ಲಿ 10% ಹೆಂಗಸರಿದ್ದಾರೆ. 29 ವರ್ಷದ ಗೈನಕಾಲಜಿಸ್ಟ್ ನೋಡಿದ್ದೇವೆ, 32 ವರ್ಷದ ಕಂಪ್ಯೂಟರ್ ಇಂಜಿನಿಯರ್ ನೋಡಿದ್ದೇವೆ, 36 ವರ್ಷದ ಒಬ್ಬರು ಕೂಲಿ ಮಾಡುವ ಹೆಂಗಸರನ್ನು ನೋಡಿದ್ದೇವೆ. ನಮಗೆ ಅದು ನಿಜ ಕೂಡ ಇತ್ತು. ಹೆಂಗಸರಲ್ಲಿ ಇರತಕ್ಕಂಥ ಹಾರ್ಮೋನ್ಸ್ ಏನಿದೆ ಅದು ಹೃದಯಕ್ಕೆ ರಕ್ಷಣೆಯನ್ನು ಕೊಡ್ತಾ ಇತ್ತು, ರಕ್ತನಾಳಗಳಿಗೆ ರಕ್ಷಣೆ ಕೊಡ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ
ಹೆಂಗಸರು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಮೆನ್ನಿಶ್ ವುಮೆನ್ ಅಂತಲೂ ಹೇಳ್ಬೋದು ಇಂಗ್ಲೀಷಲ್ಲಿ. ಈ ರೀತಿ ನಂತರ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆಯಾಗಿದೆ. ಬಹಳ ಒತ್ತಡದಲ್ಲಿದ್ದಾರೆ ಇವತ್ತು ತಾಯಂದಿರುಗಳು. ಜೊತೆಗೆ ಅವರು ಸಂಸಾರವನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಗಂಡನನ್ನು ನೋಡ್ಕೋಬೇಕು, ಜೊತೆಗೆ ಕೆಲಸವನ್ನು ಮಾಡಬೇಕು. ಇವತ್ತು ಏನಾಗಿದೆ, ಕೌಟುಂಬಿಕ ಎಲ್ಲ ಸಮಸ್ಯೆಗಳನ್ನು ಏನಾದರೂ ಠೇವಣಿ ಇಡತಕ್ಕಂಥ ಯಾರು ಇದ್ದರೆ ಅದು ಹೆಂಗಸರಲ್ಲಿ ಇಡ್ತಾ ಇದ್ದಾರೆ. ಮನೆ ಯಜಮಾನಿ ಇವತ್ತು ಬ್ಯಾಂಕ್ ಆಫ್ ಸ್ಟ್ರೆಸ್ ಅಂತಲೇ ಹೇಳಬೇಕಾಗುತ್ತೆ. ಅದರಿಂದ ಇವತ್ತು ಹೆಂಗಸರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಇವೆಲ್ಲ ಬದಲಾಯಿಸ್ಲಿಕ್ಕೆ ಆಗದೇ ಇರೋ ಕಾರಣ, ವಯಸ್ಸು ಬದಲಾಯಿಸೋಕ್ಕಾಗಲ್ಲ. ಮೂರನೇದು ಅನುವಂಶೀಯತೆ, ಹೆರಿಡಿಟರಿ ಫ್ಯಾಕ್ಟರ್. ಇವತ್ತು ನಮ್ಮ ಅಧ್ಯಯನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗುವವರಲ್ಲಿ 17% ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಏನಪ್ಪ ಅಂದರೆ, ಯಾವುದೇ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಈ ಹೃದಯಾಘಾತ ಹೆಚ್ಚಾಗ್ತದೆ. 80 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆದರೆ ಅದು ಫ್ಯಾಮಿಲಿ ಹಿಸ್ಟ್ರಿ ಅಂತ ತಗೊಳ್ಳಲ್ಲ ನಾವು. 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದಂಥವರು ಅಂಥ ಕುಟುಂಬ ಸದಸ್ಯರಲ್ಲಿ ಹೃದಯಾಘಾತ ಜಾಸ್ತಿ ಆಗುತ್ತೆ. ನೋಡಿ ಯಾವ ರೀತಿ ಅಂದರೆ, ತಂದೆಗೆ ಯಾವ ರಕ್ತನಾಳ ಬ್ಲಾಕ್ ಆಗಿರುತ್ತೆ, ಮಗನಿಗೂ ಅದೇ ರಕ್ತನಾಳ ಬ್ಲಾಕ್ ಆಗಿರುತ್ತೆ. ತಂದೆ ಅಥವಾ ತಾಯಿಗೆ ರಕ್ತನಾಳದಲ್ಲಿ ಯಾವ ಭಾಗ ಬ್ಲಾಕೇಜ್ ಆಗಿರುತ್ತೆ, ಮಗನಿಗೂ ಕೂಡ ಅದಾಗಿರುತ್ತೆ. ದಟ್ ಈಸ್ ಬ್ಯೂಟಿ ಆಫ್ ಈ ಫ್ಯಾಮಿಲಿ ಹಿಸ್ಟ್ರಿ ಆರ್ ಹೆರಿಡಿಟರಿ ಫ್ಯಾಕ್ಟರ್. ಅದರಿಂದ ನಮ್ಮ ತಂದೆ ತಾಯಿಗಳು ಏನಾದರೂ 75-80 ವರ್ಷ ಯಾವುದೇ ಕಾಯಿಲೆ ಇಲ್ದೇ ಬದುಕಿದರೆ, ದಟ್ ಈಸ್ ದಿ ಬೆಸ್ಟ್ ಜೆನೆಟಿಕ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಪಾಸಿಂಗ್ ಆನ್ ಟು ದರ್ ಚಿಲ್ಡ್ರನ್. ದಟ್ ಈಸ್ ದಿ ಬೆಸ್ಟ್ ಬ್ಯಾಲೆನ್ಸ್ ಶೀಟ್ ದೇ ಆರ್ ಪಾಸಿಂಗ್ ಆನ್ ಟು ದಿ ಚಿಲ್ಡ್ರನ್. ನಂತರ ಬದಲಾಯಿಸ್ಬೋದಂಥ ಕಾರಣಗಳು ಯಾವುದು? ಬದಲಾಯಿಸ್ಬೋದಂಥ ಕಾರಣ ಧೂಮಪಾನ. ಅದರ ಬಗ್ಗೆ ಭಾರತ ದೇಶದಲ್ಲಿ ಇವತ್ತು 51% ಧೂಮಪಾನಿಗಳಿದ್ದಾರೆ. ನೇರವಾಗಿ ಧೂಮಪಾನ ಮಾಡೋರು ಬೇರೆ, ಆ ಧೂಮಪಾನ ಮಾಡೋರ ಜೊತೆ ಇರ್ತಾರಲ್ಲ ಅವ್ರಿಗೂ ಕೂಡ ಧೂಮಪಾನದಿಂದ ಪರಿಣಾಮ ಆಗುತ್ತೆ. ಈಗ ಏನಾದರೂ ಗಂಡ ಸ್ಮೋಕರ್ ಇದ್ದರೆ ಹೆಂಡತಿಯಲ್ಲಿ ಜೊತೆಲಿದ್ದರೆ ಅವ್ರಿಗೂ ಇದಾಗುತ್ತೆ, ಸ್ನೇಹಿತರ ಜೊತೆಲಿದ್ದರೆ ಅವ್ರಿಗೂ ಆಗುತ್ತೆ. ಪ್ಯಾಸಿವ್ ಸ್ಮೋಕರ್ಸ್ ಅಂತೀವಿ. ಧೂಮಪಾನ ಇವತ್ತು ಬಹಳ ಒಂದು ಮುಖ್ಯವಾದಂಥ ಕಾರಣ. ದೆನ್ ಮದ್ಯಪಾನ ಅತಿಯಾಗಿ ಜಾಸ್ತಿ ಆಗಿದೆ. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 48 ಕೋಟಿ ಮದ್ಯಪಾನದ ಕೇಸ್ಗಳನ್ನ ಇವತ್ತು ಜನ ಉಪಯೋಗಿಸಿದ್ದಾರೆ ಒಟ್ಟು. ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ 60% ಭಾರತ ದೇಶದ ಮದ್ಯಪಾನ ಮಾರಾಟ ಆಗ್ತಾ ಇರೋದು ಕರ್ನಾಟಕ ಮತ್ತು ತೆಲಂಗಾಣ ಮೊದಲನೇ ಸ್ಥಾನಕ್ಕೆ ಪೈಪೋಟಿ ಇದೆ. ಅದರಿಂದ ಮದ್ಯಪಾನ ಮಾಡೋದು ಹಾನಿಕರ. ಅದರಿಂದ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಅಧಿಕ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ, ಲಿವರ್ ಕಾಯಿಲೆಗಳು ಬಂದು ಲಿವರ್ ಸಿರೋಸಿಸು, ಕ್ಯಾನ್ಸರ್ ಇದೆಲ್ಲ ಬರುತ್ತೆ. ನಂತರ ಕೊಲೆಸ್ಟ್ರಾಲು ಬಗ್ಗೆ ಜನರಿಗೆ ಬೇರೆ ಬೇರೆ ಪರಿಕಲ್ಪನೆ ಇದೆ. ಕೊಲೆಸ್ಟ್ರಾಲಿಗೂ ಶರೀರದ ತೂಕಕ್ಕೂ ಯಾವುದೇ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ತೂಕ ಕಡಿಮೆ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಅದರಿಂದ ನಾವೇನು ಅನ್ಕೋತೀವಿ, ಇಲ್ಲ ನಾನು ಸಣ್ಣಕ್ಕಿದ್ದೀನಿ, ಇಲ್ಲ ನಾನು ತೂಕ ಕಡಿಮೆ ಇದ್ದೀನಿ, ನಾನೇ ಚೆಕ್ ಮಾಡಿಸ್ಕೊಳ್ಳೋದು ಕೊಲೆಸ್ಟ್ರಾಲ್ನ. ಯಾಕೆಂದರೆ 70% ಕೊಲೆಸ್ಟ್ರಾಲು ಸ್ವಾಭಾವಿಕವಾಗಿ ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ ಜೆನೆಟಿಕ್ ಆಗಿ. ಬಹುಶಃ 1% ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ನಮಗೆ ಹೃದಯಾಘಾತದ ರಿಸ್ಕು 2% ಜಾಸ್ತಿ ಆಗುತ್ತೆ. ಅದರಿಂದ ಇವತ್ತು ಹಲವಾರು ಯೂನಿವರ್ಸಿಟಿಗಳನ್ನು ನೋಡ್ತೀವಿ ನಾವು. ಇವತ್ತು ಎಲ್ಲ ಯೂನಿವರ್ಸಿಟಿಗಿಂತ ಬಹಳ ಕ್ರಿಯಾಶಾಲವಾಗಿರ್ತಕ್ಕಂಥ ಯೂನಿವರ್ಸಿಟಿ ಯಾವುದಪ್ಪ ಅಂದರೆ ವಾಟ್ಸಾಪ್ ಯೂನಿವರ್ಸಿಟಿ. ಅದರಲ್ಲಿ ಬರಬಾರದೆಲ್ಲ ಬರ್ತಾ ಇದೆ. ಇಲ್ಲ, ಎಷ್ಟು ಬೇಕಾದರೂ ತಿನ್ಬೋದು, ಏನೂ ಆಗಲ್ಲ. ಕೊಲೆಸ್ಟ್ರಾಲ್ಗೂ ಹೃದಯಕ್ಕೂ ಸಂಬಂಧ ಇಲ್ಲ. ಕೋವಿಡ್ ಸಂದರ್ಭದಲ್ಲಿ ಅದು ಸ್ಟರ್ಲೈಸರ್ ಕೊಟ್ಟಿದ್ರಲ್ಲ, ಅದು ಕೈಗೆ ಹಾಕೋಬಾರ್ದು, ಕುಡಿಬೇಕು. ಸೊ ಈ ರೀತಿ ಎಲ್ಲ ವಾಟ್ಸಾಪ್ ಯೂನಿವರ್ಸಿಟಿಯಿಂದ ಜನನ ದಾರಿ ತಪ್ಪಿಸ್ತಾ ಇದೆ. ಡೆಫಿನೆಟ್ಟಾಗಿ ಕೊಲೆಸ್ಟ್ರಾಲ್ಗೂ ಹೃದಯಾಘಾತಕ್ಕೂ ರಕ್ತನಾಳಕ್ಕೂ ಸಂಬಂಧ ಇದೆ. ನಂತರ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ಏನಪ್ಪ ಅಂದರೆ ಸೋಮಾರಿತನ, ಫಿಸಿಕಲ್ ಇನ್ಆಕ್ಟಿವಿಟಿ ಅಂತ ಹೇಳ್ತೀವಿ. ಭಾರತ ದೇಶದಲ್ಲಿ ಒಂದು ಅಧ್ಯಯನದ ಪ್ರಕಾರ 55% ಸೋಮಾರಿಗಳಿದ್ದಾವೆ. ಅಂದರೆ ಏನು ನಿಮ್ಮ ಕೆಲಸ ಅಂದರೆ ಕೆಲಸ ಮಾಡದೇ ಇರೋದೇ ನಮ್ಮ ಕೆಲಸ ಸಾರ್ ಅಂತ ಹೇಳ್ತಾರೆ. ಇದಕ್ಕೆ ನಾನಾ ಕಾರಣ ಇದೆ ನೋಡಿ. ಇವತ್ತು ಕೈಗಾರಿಕಾಕರಣ ಅಂತೀವಿ, ಗಣಕೀಕರಣ ಅಂತೀವಿ, ಆಧುನಿಕಕರಣ ಅಂತೀವಿ, ಜೊತೆಗೆ ಸೋಮಾರೀಕರಣವನ್ನು ನಾವು ಹುಟ್ಟಾಕಿದ್ದೇವೆ. ಇದಕ್ಕೆ ನಿಮಗೆ ಗೊತ್ತಿದೆ ಏನೇನಕ್ಕೆ ಜನರು ಇತ್ತೀಚೆಗೆ ಸೋಮಾರಿಗಳಾಗ್ತಾ ಇದ್ದಾರೆ ಅಂತ. ಮನುಷ್ಯನ ನಿಜವಾದ ಶತ್ರು ಏನಪ್ಪ ಅಂದರೆ ಸೋಮಾರಿತನ. ನೀವು ನೋಡಿ, ಕೆಲವರು ಶ್ರೀಮಂತರು ಮನೆಗಳಲ್ಲಿ ಸಹಾಯ ಮಾಡಲಿಕ್ಕೆ ಜೊತೆಲಿ ಇಟ್ಕೊಂಡಿರ್ತಾರೆ, ಮೇಡ್ ಸರ್ವೆಂಟ್ಸ್ ಇಟ್ಕೊಂಡಿರ್ತಾರೆ. ಸರ್ವೆಂಟ್ಸ್
ಪೇಷಂಟ್ಸು ಅವರ ಆರೋಗ್ಯ ಚೆನ್ನಾಗಿದೆ, ಮಾಲೀಕರ ಆರೋಗ್ಯ ಚೆನ್ನಾಗಿಲ್ಲ. ಅದರಿಂದ ನಾವು ಎಷ್ಟೇ ಸಂಪತ್ತಿರಲಿ, ಎಷ್ಟೇ ಸವಲತ್ತಿರಲಿ, ನಾವು ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ ನಾವು ಕೆಲಸ ಮಾಡಬೇಕು. ಈಗ ನೋಡಿ, ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ, ಆದರೂ ಕೂಡ ವಾರದಲ್ಲಿ 2 ದಿವಸ ಸೋಮವಾರ ಬುಧವಾರ ನನ್ನ ವೈದ್ಯಕೀಯ ವೃತ್ತಿಯನ್ನು, ಹೃದ್ರೋಗ ವೃತ್ತಿಯನ್ನು ಮುಂದುವರಿಸಿದ್ದೇನೆ. ಆಮೇಲೆ ದೆಹಲಿಯಲ್ಲಿ ಹೋದಾಗ ಅಂದರೆ ನಾವು ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದರೆ ನಿಮಗೆ ನಿಜವಾಗ್ಲೂ ಯಾವ ಜಿಮ್ಮು ಹೋಗಬೇಕಾಗಿಲ್ಲ, ಯಾವುದೇ ಸೆಂಟರ್ಸ್ಗೆ ಹೋಗಬೇಕಾಗಿಲ್ಲ. ಈ ದೆಹಲಿನಲ್ಲಿ ಎಲ್ಲ ಸಂದರ್ಭದಲ್ಲೂ ನಮ್ಮ ಶ್ರೀಮತಿಯರು ಬರೋಕ್ಕಾಗಲ್ಲ, ನಾವೇ ಐರನ್ ಮಾಡ್ಕೊತೀವಿ, ನಾವೇ ಸ್ವಲ್ಪ ಬಟ್ಟೆಯನ್ನು ಒಗಿತೀವಿ, ಎಷ್ಟು ಖುಷಿ ಕೊಡುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸಲ್ಯೂಟ್ ಯುವರ್ ವರ್ಕ್, ಯು ನೀಡ್ ನಾಟ್ ಸಲ್ಯೂಟ್ ಎನಿಬಡಿ. ಇಫ್ ಯು ಪೊಲ್ಯೂಟ್ ಯುವರ್ ವರ್ಕ್, ಯು ಹ್ಯಾವ್ ಟು ಸಲ್ಯೂಟ್ ಲಾಟ್ ಆಫ್ ಪೀಪಲ್. ಅದರಿಂದ ಸೋಮಾರಿತನ ಮಾತ್ರ ಇರಬಾರ್ದು. ನಾವು ಪ್ರತಿದಿನ 45ರಿಂದ 50 ನಿಮಿಷ ನಡೆದ್ರೆ ನಮ್ಮ ಆಯಸ್ಸು ಸುಮಾರು 10ರಿಂದ 12 ವರ್ಷ ಜಾಸ್ತಿ ಆಗುತ್ತೆ. ಅದರಿಂದ ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ನುಡಿಯುತ್ತೇನೆ ಇಂತಿ ಹೃದಯ ಅಂತ ಹೃದಯ ಕೂಡ ಹೇಳುತ್ತೆ. ಹೃದಯ ಒಂದು ಅದ್ಭುತವಾದ ಅಂಗ. ಯಾಕೆಂದ್ರೆ ನಮ್ಮ ಶರೀರದಲ್ಲಿ ನಿದ್ರೆ ಮಾಡದೇ ಇರತಕ್ಕಂಥದ್ದು, ವಿಶ್ರಾಂತಿ ತಗೊಳ್ಳದೇ ಇರತಕ್ಕಂಥ ಯಾವುದಾದ್ರೂ ಅಂಗಾಂಗ ಇದ್ರೆ ಅದು ಹೃದಯ. ಹೃದಯ ಒಂದು ಅದ್ಭುತ ಫಿಲಾಂಥ್ರಫಿಸ್ಟ್ ಆರ್ಗನ್, ಮಹಾದಾನಿ ಅಂತ ಹೇಳ್ಬೋದು. ಪ್ರತಿದಿನ ಸುಮಾರು 1 ಲಕ್ಷ ಬಾರಿ ಹೃದಯ ಮಿಡಿಯುತ್ತೆ. 6ರಿಂದ 7 ಸಾವಿರ ಲೀಟ್ರಷ್ಟು ಬ್ಲಡ್ಡನ್ನು ಅದು ಚಿಮ್ಮುತ್ತೆ. ಆದರೆ ತನಗಾಗಿ ಉಪಯೋಗಿಸ್ಕೊಳ್ಳೋದು ಕೇವಲ 5%, ಇನ್ನು 95%ನ್ನ ಬೇರೆ ಬೇರೆ ಅಂಗಾಂಗಗಳಿಗೆ ಅದು ಅನಿಸುತ್ತೆ. ಅದರ ಸಂದೇಶ ಏನು ಅಂದರೆ, ನಾವು ಬದುಕಬೇಕು, ಬೇರೆಯವ್ರಿಗೂ ಸಹಾಯ ಮಾಡಬೇಕು, ನಾವು ಹಂಚಿ ತಿನ್ನಬೇಕು, ಕಿತ್ತು ತಿನ್ನಬಾರ್ದು, ನಾವು ಉಳಿಸಿದ್ದು ಕೊಡಬೇಕೇ ಹೊರತು ಅಳಿಸಿದ್ದು ಕೊಡಬಾರ್ದು. ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದು ಕೂಡ ಈ ಕಾಯಿಲೆಗಳಿಗೆ ಕಾರಣ. ಒತ್ತಡ ಜಾಸ್ತಿ ಆಗ್ತಿದೆ. ಒಂದೇ ಮನೆಯಲ್ಲಿ 15 ಜನ ಇರೋರು, ಎಲ್ಲ ಸಮನಾಗಿ ಕೆಲಸ ಹಂಚ್ಕೊಳ್ಳೋರು, ಒತ್ತಡ ಹಂಚ್ಕೊಳ್ಳೋರು, ಸಮಸ್ಯೆಗಳನ್ನ ಹಂಚ್ಕೊಳ್ಳೋರು. ಇವತ್ತು 2025ರಲ್ಲಿ ಅವಿಭಾಜ್ಯ ಕುಟುಂಬ ಏನಪ್ಪ ಅಂದರೆ ಗಂಡ ಹೆಂಡತಿ ಜೊತೆಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಅದರಿಂದ ಒತ್ತಡ ಅನ್ನೋದು ಬಹಳ ಜಾಸ್ತಿ. ಒತ್ತಡ ಅನ್ನೋದು ಒಂದು ಹೊಸ ಧೂಮಪಾನ, ಒತ್ತಡ ಅನ್ನೋದು ಒಂದು ಹೊಸ ತಂಬಾಕು. ಇವೆಲ್ಲ ಕಾರಣಗಳು. ನಮ್ಮ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಾದ್ರೆ 5 ಅಂಶಗಳನ್ನು ನಾವು ಆದಷ್ಟು ಕಡಿಮೆ ಇಟ್ಕೋಬೇಕು. ಯಾವುದು ಇದು 5 ಅಂಶಗಳು? ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, ಇನ್ನೊಂದು ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ ಮತ್ತು ಸೊಂಟದ ಸುತ್ತೊಳತೆ, 5ನೇದು ಬಹಳ ಮುಖ್ಯವಾದದ್ದು ಅತಿಯಾಸೆ, ಅತಿಯಾಸೆ, ಅತಿಯಾಸೆ. ಸ್ಟಾಪ್ ಸ್ಮೋಕಿಂಗ್, ಸ್ಟಾರ್ಟ್ ವಾಕಿಂಗ್. ಈ ಪರಿಸರದಲ್ಲಿ ಸುಮಾರು 12 ಜನ ವೈದ್ಯರುಗಳಿದ್ದಾರೆ. ಔಷಧ ಅಲ್ಲದ ಔಷಧಿಗಳಿದ್ದಾವೆ, ಅಥವಾ ವೈದ್ಯರಲ್ಲದ ವೈದ್ಯರಿದ್ದಾರೆ. ಒಂದು ಸೂರ್ಯ, ಸನ್ಲೈಟು, 2ನೇದು ಡಯೆಟ್ಟು, 3ನೇದು ಎಕ್ಸರ್ಸೈಸು, 4ನೇದು ಮಧ್ಯ ಉಪವಾಸ, 5ನೇದು ವಿಶ್ರಾಂತಿ, 6ನೇದು ಒಳ್ಳೆ ನಿದ್ರೆ, 7ನೇದು ನಗು, 8ನೇದು ಕೃತಜ್ಞತೆ, 9 ಬೇರೆಯವರ ಜೊತೆ ಮಾತನಾಡುವುದು, ಬೇರೊಬ್ಬರ ಬಗ್ಗೆ ಮಾತನಾಡುವುದಿರುವುದು 9, 10 ಸ್ನೇಹಿತರ ಬಳಗ, 11 ಮೆಡಿಟೇಷನ್ನು, 12ನೇದು ಯೋಗ. ಇದನ್ನೆಲ್ಲ ಅನುಸರಿಸಿದರೆ, ಅಂದರೆ ಕೆಲವು ರೋಗಿಗಳಿದ್ದಾರೆ, ರೋಗ ಇಲ್ಲದ ರೋಗಿಗಳು ಕೂಡ ಇದ್ದಾರೆ. ಅವರು ಯಾರಪ್ಪ ಅಂದರೆ ಬೇರೆಯವರ ಸಂತೋಷವನ್ನು ನೋಡಿ ಅಸೂಯೆ ಪಡುವವರು ಕೂಡ ರೋಗಿಗಳೇ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.